ಅದಾದಮೇಲೆ ತಮಗೆ ಬರ್ತೈತೆ ಅಂತ ಹೇಳಿದೆ ನಾನು. ನಮ್ಮ ಮಂಜು ತಮಗೊಂದು 351 ಅಡಿಯಲ್ಲಿ ನಮಗೆ ಒಂದು ಪತ್ರ ಬರೀತಾರೆ. 351. ಓಲೆ ಮಂಜು ಅಲ್ಲ, ನಮ್ಮ JDS ಮಂಜು, KR ಮಂಜು ಅವರು ಬರೀತಾರೆ. 351 ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಪ್ರಕಟಗೊಂಡಂತೆ ಅಬಕಾರಿ ಆಯುಕ್ತರ ಕಚೇರಿಯಲ್ಲಿ ಜಂಟಿ ಆಯುಕ್ತ ಸೇವೆ ಸಲ್ಲಿಸುವ ಅಧಿಕಾರಿಯು ನ್ಯಾಯಯುತವಾಗಿ ನಡೆಯದ ಸಂಭಾಷಣೆಯಲ್ಲಿ CL 7 ಸನ್ನದ್ದು ಮಂಜೂರು ಮಾಡಲು 18 ಲಕ್ಷ ಲಂಚವಾಗಿ ನೀಡಬೇಕೆಂದು ಅಥವಾ ಅಬಕಾರಿ ಸಚಿವರು ಹಾಗೂ ಮನೆಗೆ ದೂರವಾಣಿ ಕರೆ ಮಾಡಿಸಬೇಕೆಂದು ಹೇಳಿರುವ ಸಂಭಾಷಣೆ ದುದ್ಯ ಮಾಧ್ಯಮದಲ್ಲಿ ಪತ್ರಿಕೆ ಪ್ರಕಟಗೊಂಡಿದೆ. ಎಷ್ಟು ಬಾರಿ ನೋಟಿಸ್ ನೀಡಲ್ಲ, ನೋಟಿಸ್ಗೆ ಸಂಬಂಧಪಟ್ಟಂತ ಅಧಿಕಾರಿ ನೀಡಿರುವ ಸಮಜಾಯಿಸಿ ವಿವರ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರ ಶಿಫಾರಸು ಮಾಡುತ್ತಾ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವಿಸುತ್ತೇನೆ. ಅದು ತಾವು ಉತ್ತರ ಕೊಟ್ಟಿದ್ದೀರ. ಉತ್ತರ ನಾಗರಾಜಪ್ಪ ಅಬಕಾರಿ ಜಂಟಿ ಆಯುಕ್ತ ಅವರಿಗೆ ಈ ರೀತಿ ಅನವಶ್ಯಕ ವಿಷಯಗಳ ಬಗ್ಗೆ ಸಂಭಾಷಣೆ ನಡೆಸುವ ಶೋಭೆ ಅಲ್ಲ ಹಾಗೂ ಇದು ಇಲಾಖೆಗೆ ತೀವ್ರತರವಾದ ಮುಜುಗರ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ವಿರುದ್ಧ ಏಕೆ ಸೂಕ್ತ ಕ್ರಮ ಜರುಗಿಸಬಾರದು ಎಂದು 9/4/25 ಕಚೇರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಯಾರಿಗೆ? ದುಡ್ಡು ಕೇಳಿದ್ನಲ್ಲ, ಲಂಚ, ನಾಗರಾಜಪ್ಪ, ಅವನಿಗೊಂದು ನೋಟಿಸ್ ಕೊಟ್ಟವ್ರೆ. ನೋಟಿಸ್ ಕೊಟ್ಬಿಟ್ಟು ನೀನು ಲಂಚ ತಗೊಂಡಿದ್ಯೋ ಇಲ್ಲೋ ಅಪ್ಪ ಅಂತ ಕೇಳಿದ್ದಾರೆ. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ನಾನು ಇಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲೆಲ್ಲ ಅಫಿಷಿಯಲ್ ದಾಖಲೆ, ಅಫಿಷಿಯಲ್ ಪಕ್ಕಾ ದಾಖಲೆ. ಇಷ್ಟೆಲ್ಲ ದಾಖಲೆ ಆದಮೇಲೆ ಉತ್ತರ ಏನು ಬಂದಿದೆ? ಕೊನೆಯಲ್ಲಿ ಉತ್ತರ ಅವರು ಆದ್ದರಿಂದ ಸದರಿ ನೋಟಿಸನ್ನು ಈ ಹಂತದಲ್ಲೇ ಕೈ ಬಿಡಬೇಕೆಂದು ಕೋರಿರುತ್ತಾರೆ. ಯಾರು? ಅಪರಾಧಿ. ಇವ್ರು ಯಾರಿಗೆ ನೋಟಿಸ್ ಕೊಟ್ಟವರಲ್ಲ, ನೀನು ಹಿಂಗೆಲ್ಲ ಮಾಡಿದ್ಯಾ, ದುಡ್ಡು ತಗೊಂಡಿದ್ಯಾ, ರೆಕಾರ್ಡಲ್ಲಿ ಬಂದಿದೆ, ಎಲ್ಲ ಚಾನಲ್ ಬಂದಿದೆ ಅಂತೇಳಿ ಮಂಜು ಅವರು ಕೊಟ್ಟ ಮೇಲೆ ಅವರೊಂದು ನೋಟಿಸ್ ಕೊಡ್ತಾರೆ. ಅಡ್ಜಸ್ಟ್ಮೆಂಟು ಇವು ಇಲಾಖೆ ಮತ್ತು ಅವನ ಮಧ್ಯೆ ಇರೋ ಅಡ್ಜಸ್ಟ್ಮೆಂಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ನೀಟಾಗಿ ಮಂತ್ರಿಗಳದ್ದು ಅವನು ಒಂದು ವಾಪಸ್ ಕೊಡ್ತಾನೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲಾಗಲಿ ಅಥವಾ ಬಾಕಿ ಇರುವುದಿಲ್ಲ ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ ಲಂಚದ ಹಣಕ್ಕಾಗಿ ನಾನು ಬೇಡಿಕೆ ಇಟ್ಟಿರುವುದಿಲ್ಲ ಹಾಗೂ ಈ ಸಂಬಂಧ ನಾನು ದೂರವಾಣಿ ಸಂಭಾಷಣೆಯನ್ನು ಮಾಡಿರುವುದಿಲ್ಲ. ಇಲ್ಲಿ ಸಂಭಾಷಣೆ ಎಲ್ಲ ಇಲ್ಲೇ ಇದೆ, ನಿಮ್ಮ ಹತ್ರ ಪೂರ್ತಿ ಸಂಭಾಷಣೆ ಇದೆ, ಕೊಟ್ಟಿದ್ದೀನಿ ನಾವು, ಪತ್ರಿಕೆ ಎಲ್ಲದರಲ್ಲೂ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ನವರು, ಪತ್ರಿಕೆಯವರೆಲ್ಲ ಅವನ ವಾಯ್ಸ್ನೇ ಸೃಷ್ಟಿ ಮಾಡ್ಕೊಂಬಿಟ್ಟವ್ರು. ಏನು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರು, ಬೇರೆ ನಮಗೂ ಮಾಡೋಕ್ಕೆ ಕೆಲಸ ಇಲ್ಲ, ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಕೈ ಬಿಡಿ ನನ್ನನ್ನು ಅಂತ ಹೇಳಿದ್ದಾರೆ. ಅದಕ್ಕೆ ಮಂತ್ರಿಗಳದು ಸದರಿ ವಿಷಯ ಸಂಬಂಧಿಸಿದಂತೆ ಆಡಿಯೋ ಸಂಭಾಷಣೆಗಳು, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಕುರಿತು ಯಾವುದೇ ಸನ್ನದ್ಧದಾರರು ಅಥವಾ ಯಾವುದೇ ಬಾಧಿತ ವ್ಯಕ್ತಿಗಳು ದೂರು ಸಲ್ಲಿಸದ ಆದ ಕಾರಣ ಪ್ರಕರಣವನ್ನು ಮುಂದಿನ ತನಿಖೆ ನಡೆಸಲು ಕಷ್ಟವಾಗಿರುತ್ತದೆ. ಇಷ್ಟೆಲ್ಲ ವಿಡಿಯೋ ಕೊಟ್ಟ ಮೇಲೆ, ಆಲ್ ಇಂಡಿಯಾ ಚಾನೆಲ್ಗಳಲ್ಲಿ ಬಂದ ಮೇಲೆ ಇಲಾಖೆಯಿಂದ ಅವನಿಗೇನು ಮಾಡ್ತಾರೆ? ಸಂಬಂಧಪಟ್ಟ ವ್ಯಕ್ತಿಯ ದೂರು ಸ್ವೀಕರಿಸಿ ಸಂಪೂರ್ಣ ತನಿಖೆ ನಡೆಸಿ ಕಾನೂನು ಅಥವಾ ಕೈಗೊಳ್ಳೋ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ನಾವು? ಇಷ್ಟೆಲ್ಲ ಕೊಟ್ಟ ಮೇಲೆ, ದಾಖಲೆ ಕೊಟ್ಟ ಮೇಲೂ ಆಯಿತು, ಇಲ್ಲ ಇವರ ಆಡಿಯೋ ಕೊಟ್ಟಿದ್ರಿ, ಹಿಂದೆ ನಮ್ಮ ಮುನಿರತ್ನ ಅವ್ರದ್ದೊಂದು ಯಾರೋ SC ST ಬೈದಿದ್ರೆ ಅಂತ ಹಾಕ್ಬಿಟ್ಟು
ಜೈಲಿಗೆ ಹಾಕ್ಬಿಟ್ರು ಆಡಿಯೋ ಮೇಲೆ. ಅದನ್ನು ಫೋರೆನ್ಸಿಕ್ ಕಳಿಸಿದ್ರು. ಇಲ್ಲಿ ಯಾಕೆ ಒಂದು ಫೋರೆನ್ಸಿಕ್ ಕಳಿಸಿಲ್ಲ? ನೀವು ಶಾಮೀಲಾಗಿಲ್ಲ ಅಂದ್ರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ. ಈಗ ಮುನ್ರಾತ್ ಬೈದಿದ್ದಾರೆ, ಅದನ್ನು ತನಿಖೆ ಮಾಡಿದ್ದಾರೆ ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ, ಜೈಲಿಗೆ ಕಳಿಸ್ತೀರಾ? ಇವನು ಇಷ್ಟೆಲ್ಲ ಆದ್ಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ, ಏನೂ ಇಲ್ಲ. ಇಂದ ಅವನ ಹೇಳಿಕೆ ತಗೊಂಡ್ರು, ಕ್ಲೋಸ್ ಮಾಡಿದ್ರು. ಎಲ್ಲನೋ ಉಂಟಾ? ಯಾವುದಾದ್ರೂ ಒಂದು ಕೋರ್ಟ್ಗಳಲ್ಲಾಗಲಿ ಇಲಾಖೆಗಳಾಗಲಿ ಅಪರಾಧಿನ ಕರೆದುಬಿಟ್ಟು ಏನಪ್ಪ ನೀನು ಕಳ್ತನ ಮಾಡಿಲ್ಲ ಅಲ್ವಾ? ಇಲ್ಲ ಸರ್ ನಾನು ಮಾಡಿಲ್ಲ, ಬರ್ಕೊಡು ಹಂಗಂತ ಬರ್ಸ್ಕೊಂಡು ಕೊಟ್ಟಿದ್ದಾರೆ. ಈ ಮಂತ್ರಿಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ ಅಂತಂದ್ರೆ, ಮಂತ್ರಿಗೆ ಲಿಂಕ್ ಇಲ್ಲ ಅಂದಿದ್ರೆ ಅವನು ಕ್ಷಣ ಮಾತ್ರದಲ್ಲಿ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಇದರಿಂದ ಪ್ರೂವ್ ಆಯ್ತಲ್ಲ. ಫಸ್ಟ್ ಕೇಸ್ ಇದು ಪ್ರೂವ್ ಆಯ್ತು. ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟು, ಮಂತ್ರಿಗಳೆಲ್ಲರೂ ಕೂಡ ಇಷ್ಟು ದಿನ ನಾವು ರಾಜಕಾರಣಿಗಳು MLAಗಳೆಲ್ಲ ಜಾತಿ ರಾಜಕಾರಣಗಳನ್ನು ಮಾಡ್ತಾ ಇದ್ರಿ, ಆ ಜಾತಿ ಈ ಜಾತಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳು ಇಳಿದ್ಬಿಟ್ಟವ್ರಿ. ಏನಂತ? ಜಾತಿ ಮೇಲೆ ರಾಜಕೀಯ. ಆ ಆಡಿಯೋ ಇದೆ, ಅದು 2ನೇ ಆಡಿಯೋ ಇದೆ ನನ್ನ ಹತ್ರ. ಆ 2 ಆಡಿಯೋದಲ್ಲಿ ಅವನು ಕೇಳ್ತಾನೆ ಇವನ್ನ ಅಭ್ಯರ್ಥಿನ, ನೀವು JDS ಆಗಿರುವುದರಿಂದ 60 ಲಕ್ಷ ಕೊಡ್ಬೇಕಪ್ಪ, ನೀವು JDS ಆಗಿರೋದ್ರಿಂದ 60 ಲಕ್ಷ ಲಂಚ ಕೊಡಿ, ಬೇರೆಯವ್ರದ್ದಾದ್ರೆ 40 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಅವನು ಹೇಳ್ತಾರೆ, ಸರ್ ನಾನು JDS ಅಲ್ಲ, ಯಾವಾಗನ ಒಂದೊಂದ್ಸರಿ ಓಟ್ ಹಾಕ್ತೀನಿ ನಾನು ಅಷ್ಟೇ ಅಂತಾನೆ. ಇಲ್ಲಪ್ಪ, ಪೂರ್ತಿ ಜಿಲ್ಲೆಯಲ್ಲೆಲ್ಲ ನೀನು JDS ಅಂತ ಪ್ರೂವ್ ಔಟಿದೆ, ಅದಕ್ಕೆ ನೀನು ಒಪ್ತಾ ಇಲ್ಲ ಯಾರು ಮೇಲ್ಗಡೆಯವರು. ಅದಕ್ಕೆ ಇದನ್ನ ಇಲ್ಲಿ ಅವನ್ ಚೌಕಾಸಿ ಮಾಡ್ತಾ ಇರೋವಂಥದ್ದು. ಅವನು ಅಧಿಕಾರಿ ಹೇಳ್ತಾನೆ ಕೊನೆಯಲ್ಲಿ, ನೋಡಪ್ಪ ಏನ್ ಮಾಡ್ತಾನೆ, ಇದು ಇನ್ನೊಂದು, ಅದನ್ನ ಆಮೇಲೆ ಹೇಳೋಣ ಅಂತಿದ್ದೆ, ಇವಾಗ ಹೇಳ್ಬಿಡ್ತೀನಿ. ಇವನೇನು ಮಾಡ್ತಾನೆ, ಅದನ್ನೆಲ್ಲ ಅವನ ಆಫೀಸಿಗೆ ಹೋಗಿ ರೆಕಾರ್ಡ್ ಮಾಡ್ಬಿಡ್ತಾನೆ ಪೂರ್ತಿ. ಅಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಎಲ್ಲ ಪೂರ್ತಿ ರೆಕಾರ್ಡ್ ಮಾಡ್ಬಿಡ್ತಾನೆ. ಒಂದು ರೆಕಾರ್ಡ್ ಮಾಡಿ ಅವ್ನು ತೋರಿಸ್ತಾನೆ, ನೋಡಿ ನಿಂದೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಮಾಡ್ಕೊಡು, ಇಲ್ಲ ಅಂದ್ರೆ ನಿನ್ನ ಹಿಡ್ಕೊಟ್ಬಿಡ್ತೀನಿ ಅಂತ ಹೋಗ್ತಾನೆ. ಅವಾಗ ಈ ನಾಟಕ ಎಲ್ಲ ಶುರು ಆಗ್ತತೆ. ಅವಾಗ ಅವನೇನ್ ಮಾಡ್ತಾನೆ, ಅಣ್ಣ ನಾನು ಒಳ್ಳೇನೋ, ನಂದು ಏನ್ ರೆಕಾರ್ಡ್ ಮಾಡಿದ್ಯೋ ಕೊಟ್ಬಿಡು, ನೀನು ಹೇಳಿದ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ. ಆಯ್ತು ಮಾಡ್ಕೊಡು ಅಂತಾನೆ. ಇಲ್ಲ, ಒಂದು ಕೆಲಸ ಮಾಡು, ನೀನು ಯಾವ ಜಾತಿ ಅಣ್ಣ? ಕಿತ್ಕೊಂಡಿರೋದು ಒಕ್ಕಲಿಗ ಅಶೋಕಣ್ಣ, ಕಿತ್ಕೊಂಡಿರೋದು ಅವನ್ನ 3-4 ಜನ ಸೇರಿಸಿ ಅಂತ PDF ಕಿತ್ಕೊಂಡಿರೋದು, ವಿಡಿಯೋನ ಆಡಿಯೋ ಇಟ್ಕೊಂಡಿದ್ದಾನೆ, ವಿಡಿಯೋನ ಬೈ ಫೋರ್ಸ್ ಕಿತ್ಕೊಂಡಿರೋದು. 2 ಮಾಡಿದ್ದಾನೆ, ವಿಡಿಯೋ ಒಂದು ಆಡಿಯೋ ಒಂದು. ವಿಡಿಯೋನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಆಡಿಯೋ ಇರತ್ತ ಸಿಕ್ಕಾಕೊಂಡ್ಬಿಟ್ಟೈತಿ. ಈಗ ಸಿಕ್ಕಾಕೊಂಡು ಆಟ. ಅದಕ್ಕೆ ಅವನು ಕೊಡು ಇದೆಲ್ಲ ಐತೆ. ನಿಮ್ ಓದು ಅಂದ್ರೆ ಬಹಳ ಜಾಸ್ತಿ ಐತೆ ಓದಕ್ಕೆ. ಓದ್ತೀನಿ, ಒಂದು 2 ಲೈನ್ ಓದ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಅಂದ್ರೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.